ಯಾವ ವ್ಯಕ್ತಿ ನಿಮ್ಮನ್ನ ಬೇಡ ಅಂತ ಬಿಟ್ಟೋಗಿದರೆ ಆ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನದಲ್ಲಿ ಬರುವಂತ ಸಾಧ್ಯತೆಗಳಿದ್ಯಾ ಅಂತ ಎಷ್ಟೋ ಜನ ನನ್ಗೆ ಕೇಳಿದಿರ, ಕರೆಕ್ಟಾ? ಸೊ ಬರೋ ಸಾಧ್ಯತೆಗಳಿದ್ಯಾ ಲೈಫಲ್ಲಿ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಯಾವ ಸಮಯದಲ್ಲಿ ಬರುವ ಸಾಧ್ಯತೆಗಳಿದೆ ಅಂಡ್ ಯಾವಾಗ ಬರ್ತಾರೆ ಅಂತ ಹೇಳಿ ನಿಮ್ಗೆ 5 ವಿಚಾರನ ಶೇರ್ ಮಾಡ್ತೀನಿ. ಈ 5 ಸಮಯಗಳಲ್ಲಿ ಅವರು ಬರುವಂತ ಸಾಧ್ಯತೆಗಳೆಲ್ಲ ಇರುತ್ತೆ. ಬಟ್ ಯಾವ 5 ಸಮಯ ಅಂತ ಹೇಳಿ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ವಿಡಿಯೋ ಕೊನೆ ತನಕ ನೋಡಿ. ತುಂಬಾ ಯೂಸ್ಫುಲ್ ಅಂಡ್ ಇನ್ಫಾರ್ಮೇಶನ್ ಆಗಿರುತ್ತೆ ನಿಮಗೆ. ಅಂಡ್ ನೋಡಿದ್ಮೇಲೆ ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಫಸ್ಟ್ ಪಾಯಿಂಟ್, ಯಾರು ಬಿಟ್ಟೋಗಿದಾರಲ್ಲ ಅವ್ರು ಯಾವ ಟೈಮಲ್ಲಿ ಬರುವಂತ ಸಾಧ್ಯತೆ ಇದೆ ಅಂದ್ರೆ, ಫಸ್ಟ್ ಪಾಯಿಂಟ್ ನೋಡಿ, ಅವರು ಸ್ವತಃ ನೆನಪು ಮಾಡ್ಕೊಂಡಾಗ. ಇದನ್ನ ಸ್ವಲ್ಪ ನಿಮ್ಗೆ ಬಿಡಿಸಿ ಹೇಳ್ತೀನಿ. ಯಾವಾಗ ನೆನಪು ಮಾಡ್ಕೊಳ್ತಾರೆ, ಯಾವಾಗ ನೆನಪಾಗುವಂತ ಸಾಧ್ಯತೆಗಳು ಅಂದ್ರೆ, ಹಳೆಯ ಕ್ಷಣಗಳು ಏನಿ ಒಟ್ಟಿಗೆ ಕರೆದಿರ್ತಾರಲ್ಲ ಆ ಕ್ಷಣಗಳಾಗಿ ಆಗಿರಬಹುದು ಅಂಡ್ ಒಟ್ಟಿಗೆ ಕಳೆದಿರ್ತಕ್ಕಂಥ ಸಮಯ ಆಗಿರಬಹುದು. ಅವರಿಗೆ ಅದು ನೆನಪಿಗೆ ತುಂಬಾ ಬರ್ತಿರ್ಬೇಕು, ಅದು ಕಾಡ್ತಾ ಇರಬೇಕು. ಆ ಸಮಯಗಳಲ್ಲಿ ಬರೋ ಸಾಧ್ಯತೆಗಳಿರುತ್ತೆ, ಕರೆಕ್ಟಾ? ಅಂದ್ರೆ ನೀವು ಎಷ್ಟು ಪಾಸಿಟಿವ್ ಆಗಿ ಜೊತೆನಲ್ಲಿ ಹೆಲ್ದಿ ಕಳೆದಿರ್ತಿರಲ್ಲ ಆ ಕ್ಷಣಗಳು ಅವರಿಗೆ ಎವ್ರಿಡೇ ಕಾಡ್ತಾ ಇರುತ್ತೆ, ಬಂದು ತುಂಬಾ ಕಾಡ್ತಾ ಇರುತ್ತೆ. ಆ ಟೈಮಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಇದು ಮೊದಲ ಸಮಯ, ಈ ಟೈಮಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಸೆಕೆಂಡ್ ಪಾಯಿಂಟ್ ಏನು ಗೊತ್ತಾ? ಹೊಸ ಸಂಬಂಧದಲ್ಲಿ ತೃಪ್ತಿ ಸಿಗದೆ ಇದ್ದಾಗ. ಅಂದ್ರೆ ಹಳೆಯ ಸಂಬಂಧದ ಬೆಲೆ ಗೊತ್ತಾಗುತ್ತೆ ನೋಡಿ. ಅವರು ಹೊಸ ಸಂಬಂಧಕ್ಕೆ ನಿಮ್ಮನ್ನ ಬೇಡ ಅಂತ ಬಿಟ್ಟೋಗಿರ್ತಾರೆ. ಎಸ್ಪೆಷಲಿ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಈ ತರ ಪ್ರಾಬ್ಲಮ್ ಆಗಿರುತ್ತೆ. ಲೈಕ್ ಏನಂತ ಹೇಳಿದ್ರೆ, ಅಫೇರ್ಸ್ ನಡೆದಾಗ ನೀನು ಡಿವೋರ್ಸ್ ಕೊಟ್ಬಿಡ್ತೀನಿ, ನೀನ್ ಬೇಡ ನನಗೆ, ನೀನ್ ಬಿಟ್ಟು ಹೋಗು ಅಂತ ಹೇಳ್ತಿರ್ತಾರೆ. ಬಟ್ ಆವಾಗ ಒಂದ್ ನೆನ್ಪಿರ್ಲಿ, ಏನು ಬಿಟ್ಟು ಹೋಗಿರ್ತಾರೆ ನೀನ್ ಬೇಡ ಅಂತ ಹೇಳಿ ಅಗೇನ್ ನಿಮ್ಮ ಹತ್ರ ಬರೋ ಸಾಧ್ಯತೆಗಳು 99% ಇದೆ. ಓಕೆ, ಎಲ್ಲೂ 1% ಜನ ಬರ್ಲಿಕ್ಕಿಲ್ಲ. ಬಟ್ ಈ ಟೈಮಲ್ಲಿ ಅವರೆಲ್ಲ ಹೋಗಿರ್ತಾರೆ. ಅಲ್ಲೂ ಕೂಡ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಕಾಣುತ್ತೆ ಅಂತರ ಕಾಣುತ್ತೆ ಅಲ್ವಾ? ಒಂಥರ ದೂರದ ಇದ್ದಾಗ ಅನಿಸ್ತಾ ಇರಲಿ, ಅಲ್ಲಿ ಹೋದ್ಮೇಲೆ ರಿಯಾಲಿಟಿ ಗೊತ್ತಾಗುತ್ತೆ. ಆಮೇಲೆ ನಿಮ್ ಬೆಲೆ ಗೊತ್ತಾಗುತ್ತೆ. ಆವಾಗ ನಿಮ್ಮ ವ್ಯಾಲ್ಯೂಸ್ ಗೊತ್ತಾಗುತ್ತೆ. ಆವಾಗೇನೆ ಹುಡ್ಕೊಂಡು ಬರುವಂತ ಸಾಧ್ಯತೆನೂ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನು ಗೊತ್ತಾ? ತಮ್ಮ ನಿರ್ಧಾರ ತಪ್ಪು ಅಂತ ಅವ್ರಿಗೆ ಅನ್ಸಿದಾಗ. ಕೆಲವ್ರೇನಂದ್ರೆ ಅಹಂಕಾರದಲ್ಲಿ ಮೆರೆಯಕ್ ಹೋಗ್ತಾರೆ. ನೀವೆಷ್ಟೇ ಕೇರ್ ಮಾಡಿದ್ರೂ ಹೋಗು, ನಾನ್ ಹಂಗೆ. ಕೆಲವ್ರು ಹ್ಯಾಂಡ್ಸಮು, ಬ್ಯೂಟಿ, ದುಡ್ಡು, ಅಹಂಕಾರ ಈ ಆಟಿಟ್ಯೂಡಲ್ಲಿ ಇರ್ತಾರೆ. ತಪ್ಪು ನಿರ್ಧಾರಗಳನ್ನ ತಗೊಂಡ್ಬಿಡ್ತಾರೆ. ಎಲ್ಲಿ ತನಕ ಅವರಿಗೆ ತಪ್ಪು ಅಂತ ಅನ್ಸಲ್ಲ ಅಲ್ಲಿ ತನಕ ವ್ಯಕ್ತಿಗಳು ಬರೋಕೆ ಸಾಧ್ಯನೇ ಇಲ್ಲ. ಅವರಿಗೆ ಅನ್ಸುತ್ತೆ ಒಂದಿನ, ಅಲ್ಲಿ ತನಕ ನಾವು ವೇಟ್ ಮಾಡಬೇಕು. ಬಟ್ ಬರ್ತಾರೆ, ಬರೋ ಸಾಧ್ಯತೆಗಳಿದೆ. ಬಟ್ ಅವ್ರು ಯಾವಾಗ ಬರ್ತಾರೆ? ತಮ್ಮ ನಿರ್ಧಾರ ನಾನು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟಿದ್ದೀನಿ ಅಂತ ಅವರಿಗೆ ಫೀಲ್ ಆಗಿ ರಿಟರ್ನ್ ಬರೋ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ ಯಾವಾಗ ಅಂತ ಹೇಳಿದ್ರೆ, ನೀವು ಲೈಕ್ ಏನಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ನೀವು ಬದಲಾಗಿ ನಿಮ್ಮ ಒಂದು ಗ್ರೋತ್ ಚೆನ್ನಾಗಾಗಿದೆ, ನೀವು ಬದಲಾಗಿದ್ದೀರಾ. ಪಾಸಿಟಿವ್ ಸೈಡಿಂದ ನೀವು ಹಳೆ ವ್ಯಕ್ತಿ ಏನಾಗಿದ್ರಿ ಅದಕ್ಕಿಂತ ತುಂಬಾ ಚೆನ್ನಾಗಾಗಿದ್ದಾರೆ ಏನು ಅವ್ರಿಗೆ ಫೀಲ್ ಆದಾಗ ಅಥವಾ ಅವರು ಮುಂದೆ ಕಂಡಾಗ ಅವರು ಬರೋ ಸಾಧ್ಯತೆ ಇರುತ್ತೆ. ಎಕ್ಸಾಂಪಲ್, ಎಷ್ಟೋ ವ್ಯಕ್ತಿಗಳು ಫೈನಾನ್ಷಿಯಲಿ ಚೆನ್ನಾಗಿರಲ್ಲ ಅಂತ ಬಿಟ್ಟೋಗಿರ್ತಾರೆ. ಅಂಡ್ ಎಷ್ಟೋ ವ್ಯಕ್ತಿಗಳು ನೋಡಕ್ ಚೆನ್ನಾಗಿರಲ್ಲ ಅಂತ, ಕ್ಯಾರೆಕ್ಟರ್ ಸರಿ ಇರಲ್ಲ ಅಂತ, ಮತ್ತೆ ಯಾವುದೋ ಒಂದು ಕಾರಣಕ್ಕೆ ಬಿಟ್ಟೋಗಿರ್ತಾರೆ. ಆವಾಗ ನೀವು ಹಳೆ ವ್ಯಕ್ತಿಯಾಗಿ